ದೇಶದ ಹಲವೆಡೆ ವರುಣ ಅಬ್ಬರಿಸಿ ಬೊಬ್ಬಿರಿತಿದ್ದಾನೆ. ಧಾರಾಕಾರ ಮಳೆಯಿಂದಾಗಿ ನದಿ ಜಲಪಾತಗಳು ಧುಮ್ಮಿಕ್ಕಿ ಹರಿತಾ ಇವೆ. ಮೊನ್ನೆಯಷ್ಟೇ ಮಹಾರಾಷ್ಟ್ರದಲ್ಲಿ ಒಂದೇ ಫ್ಯಾಮಿಲಿಯ 5 ಜನ ಜಲಪಾತದಲ್ಲಿ ಕೊಚ್ಚಿ ಹೋದಂತಹ ದುರಂತ ಸಂಭವಿಸಿತ್ತು. ಆ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಅನಾಹುತ ಸಂಭವಿಸುವುದರಲ್ಲಿತ್ತು. ಭಾರೀ ಮಳೆಗೆ ಮಹಾರಾಷ್ಟ್ರದ ನಾಸಿಕ್ನ ಅಂಜನೇರಿ ಜಲಪಾತ ಮೈದುಂಬಿ ಹರಿತಾ ಇದೆ. ಇಷ್ಟು ರಭಸವಾಗಿ ಹರಿಯುವಂತಹ ಜಲಪಾತದ ನೀರಿನ ಮಧ್ಯೆ ಪ್ರವಾಸಿಗರು ಹುಚ್ಚಾಟವನ್ನ ಮೆರೀತಾ ಇದ್ರು. ಅದೃಷ್ಟವಶಾತ್ ಜಲಪಾತದಲ್ಲಿ ಸಿಕ್ಕಾಕೊಂಡಿದ್ದಂತಹ 10 ಜನರನ್ನ ಅರಣ್ಯ ಇಲಾಖೆ ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಯಿತು. ಅಪಾಯದ ಜೊತೆ ಸರಸವಾಡಿದ್ರೆ ಸಾವನ್ನ ನಾವೇ ಸ್ವಾಗತ ಮಾಡಿದ ಹಾಗೆ. ಇದೇ ರೀತಿ ಮಹಾರಾಷ್ಟ್ರದ ಖೇಡಾ ತಾಲೂಕಿನ ಶೆಲ್ಡಿ ಡ್ಯಾಂನಲ್ಲಿ ಯುವಕನೊಬ್ಬ ಈಜಲು ಹೋಗಿ ಅಪಾಯಕ್ಕೆ ಸಿಕ್ಕಾಕೊಂಡಿದ್ದಾನೆ. 32 ವರ್ಷದ ಯುವಕನೊಬ್ಬ ಹುಚ್ಚು ಸಾಹಸಕ್ಕೆ ಕೈ ಹಾಕಿ ಡ್ಯಾಂನಲ್ಲಿ ಈಜೋಕೆ ತೆರಳಿದಂತಹ ಘಟನೆ ನಡೆದಿದೆ. ಸ್ನೇಹಿತರು ಆತ ಈಜಾಡುವುದನ್ನ ವಿಡಿಯೋ ಮಾಡ್ತಾ ಇದ್ದಾಗಲೇ ಯುವಕ ಕುಚ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಇನ್ನು ಮಹಾರಾಷ್ಟ್ರದ ಲೋನಾವಾಲಾದಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಖೋಪೋಲಿ ಸಮೀಪದ ಮುಂಬೈ ಪುಣೆ ಎಕ್ಸ್‌ಪ್ರೆಸ್ ವೇನಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಸಂಪೂರ್ಣವಾಗಿ ಜಲಾವೃತವಾಗ್ಬಿಟ್ಟಿದೆ. ಲೋನಾವಾಲಾದಲ್ಲಿ ಕಳೆದ 24 ಗಂಟೆಗಳಲ್ಲಿ ಭಾರೀ ಮಳೆಯಾಗಿದ್ದು 244 ಮಿಲಿಮೀಟರ್ ಮಳೆ ದಾಖಲಾಗಿದೆ. ಮಹಾರಾಷ್ಟ್ರದ ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ದೀರಿ. ಭಾರೀ ಪ್ರಮಾಣದಲ್ಲಿ ಮತ್ತೆ ಮಹಾರಾಷ್ಟ್ರದ ಹಲವು ಭಾಗಗಳಲ್ಲಿ ಮಳೆಯಾಗ್ತಾ ಇದೆ. ಲೋನಾವಾಲಾದಲ್ಲಿ ಭಾರೀ ಮಳೆಯ ಪರಿಣಾಮ ಎಕ್ಸ್‌ಪ್ರೆಸ್ ವೇ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಜಲಾವೃತವಾದಂತಹ ಎಕ್ಸ್‌ಪ್ರೆಸ್ ವೇನಲ್ಲಿ ವಾಹನಗಳು ಸಂಚಾರವನ್ನ ಮಾಡ್ತಾ ಇವೆ. ಮಳೆಯಿಂದಾಗಿ ಮುಂಬೈನ ಹಲವು ಭಾಗದಲ್ಲಿ, ಮಹಾರಾಷ್ಟ್ರ ರಾಜ್ಯದ ಹಲವು ಭಾಗದಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಇನ್ನು ತೆಲಂಗಾಣದಲ್ಲಿ ಸುರಿತಾ ಇರುವಂತಹ ನಿರಂತರ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಹೈದರಾಬಾದ್ನ ಮುಷೀರಾಬಾದ್ ಪ್ರದೇಶದಲ್ಲಿ ಸುರಿತಾ ಇರುವಂತಹ ನಿರಂತರ ಮಳೆಯಿಂದಾಗಿ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಈ ವೇಳೆ ಪ್ರಯಾಣಿಕರಿದ್ದಂತಹ ಕಾರೊಂದು ಕೊಚ್ಚಿಕೊಂಡು ಹೋಗಿದೆ.
ಕೂಡಲೇ ಸ್ಥಳೀಯರು ಕಾರನ್ನ ತಡೆದು ಗಾಜನ್ನ ಒಡೆದು ಕಾರ್ನಲ್ಲಿದ್ದಂತಹ 4 ರಕ್ಷಣೆ ಮಾಡಿದ್ದಾರೆ. ಇನ್ನು ಉತ್ತರ ಪ್ರದೇಶದ ಗೊಂಡಾ ಜಿಲ್ಲೆಯಲ್ಲಿ ಉಕ್ಕಿ ಹರಿದ ಸರಯೂ ನದಿಯಿಂದಾಗಿ ಹಲವು ತಾಲೂಕುಗಳು 2 ತಾಲೂಕುಗಳು ಪ್ರಮುಖವಾಗಿ ಜಲಾವೃತವಾಗಿಬಿಟ್ಟಿದ್ದಾವೆ. ಗ್ರಾಮಗಳಿಗೆ ಜಿಲ್ಲಾಡಳಿತದಿಂದ ಆಹಾರ ಸಾಮಗ್ರಿಯನ್ನ ಪೂರೈಕೆ ಮಾಡಲಾಗ್ತಾ ಇದೆ. ಗ್ರಾಮಗಳಿಗೆ ತೆರಳಿ ಜಿಲ್ಲಾಡಳಿತ ಆಹಾರ ಸಾಮಗ್ರಿಯನ್ನ ಪೂರೈಕೆ ಮಾಡ್ತಾ ಇದೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. जहाँ जाको निकाल लीजिए तू उसका टेंशन ಒಳಗೆ ಕೂಡ ಟಾಯ್ಲೆಟ್ ಅಲ್ಲಿ ಫುಲ್ ನೀರು ಬಟ್ಲಲ್ಲೇ ನಿನ್ನೆ ಹೇಳುವ ಅಲ್ಲಿ ನಾವಿದ್ದೀನ ಹೋಗುವ ಒಳಗೆ ಕೂಡ ಟಾಯ್ಲೆಟ್ ಅಲ್ಲಿ ಉಡುಪಿಯಲ್ಲೂ ಕೂಡ ಧಾರಾಕಾರ ಮಳೆಗೆ ಶಾಲೆಯ ಗೋಡೆ ಕುಸಿತ ಆಗಿದೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಶಾಲೆಯ ಬಿಸಿಯೂಟ ಬಡಿಸುವಂತಹ ಕೋಣೆ ಗೋಡೆ ಕುಸಿತ ಆಗ್ಬಿಟ್ಟಿದೆ. ಉಡುಪಿಯ ದೊಡ್ಡಗುಡ್ಡೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಾಗಿರುವಂತಹ ಘಟನೆ ಇದು. ಕಳೆದ 2 ದಿನಗಳಿಂದ ಮಳೆ ಧಾರಾಕಾರವಾಗಿ ಸುರಿತಾ ಇದೆ. 2 ವರ್ಷದ ಹಿಂದಷ್ಟೇ ಶಾಲೆಯ ಕಟ್ಟಡವನ್ನ ದುರಸ್ತಿಗೊಳಿಸಲಾಗಿತ್ತು. ಅದೃಷ್ಟವಶಾತ್ ಇವತ್ತು ಗೋಡೆ ಕುಸಿತದ ಸಂದರ್ಭದಲ್ಲಿ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ. ಸದ್ಯ ಸುರಕ್ಷಿತ ಕೊಠಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಪಾಠವನ್ನ ಮುಂದುವರಿಸಲಾಗಿದೆ. ಒಳಗೆ ಕೂಡ ಟಾಯ್ಲೆಟ್ ಅಲ್ಲಿ ಫುಲ್ ನೀರು ಬಟ್ಲಲ್ಲೇ ಹೇಳುವ ಅಲ್ಲಿ ನಾವಿದ್ದೀನ ಹೋಗುವ ಮಳೆಯ ಆರ್ಭಟಕ್ಕೆ ಇದ್ದಂತಹ ಸೂರೆ ಧರಾಶಾಹಿ ಆಗ್ಬಿಟ್ಟಿದೆ ನೋಡಿ. ಕೊಡಗು ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಧಾರಾಕಾರ ಗಾಳಿ ಮಳೆಗೆ ಮನೆಯೇ ಧರೆಗುರುಳಿಬಿಟ್ಟಿದೆ. ಮರಗೋಡು ಬಳಿಯ ಹೂಗುಚ್ಚ ಪೈಸಾರಿಯಲ್ಲಾಗಿರುವಂತಹ ಘಟನೆ ಇದು. ಅಣ್ಣು ಅನ್ನುವರಿಗೆ ಸೇರಿದಂತಹ ಮನೆ ಮಳೆಗೆ ಹಾನಿಯಾಗ್ಬಿಟ್ಟಿದೆ. ಗಾಳಿಬೀಡು ಭಾಗದಲ್ಲೂ ಕೂಡ ಮರ ಬಿದ್ದು ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ. ಮಳೆಯಿಂದಾಗಿ ಮರ ಧರೆಗುರುಳಿದೆ, ವಿದ್ಯುತ್ ಕಂಬಗಳು ಧರೆಗುರುಳಿದ್ದಾವೆ. ಮಡಿಕೇರಿ ಬಳಿಯ ಗಾಳಿಬೀಡು ಗ್ರಾಮದಲ್ಲಾದಂತಹ ಘಟನೆ ಇದು. ವಿದ್ಯುತ್ ಸಂಪರ್ಕ ಇಲ್ಲದೆ ಕತ್ತಲಲ್ಲೇ ಕೆಲ ಗ್ರಾಮಗಳು ಮುಳುಗಿಬಿಟ್ಟಿದ್ದಾವೆ.
ಮಲೆನಾಡು ಭಾಗದಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಗಾಳಿ ಸಹಿತ ಭಾರೀ ಮಳೆಗೆ ಬೃಹತ್ ಮರವೊಂದು ಧರೆಗುರುಳು ಬಿಟ್ಟಿದೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಾಗಿರುವಂತಹ ಘಟನೆ ಇದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ರಾಜ್ಯ ಹೆದ್ದಾರಿ 85ರಲ್ಲಿ ಮರ ಉರುಳಿದಂತಹ ಪರಿಣಾಮ ರಸ್ತೆ ಸಂಪರ್ಕ ಕಡಿತ ಆಗಿತ್ತು. ಬೆಂಗಳೂರು ಸುಬ್ರಹ್ಮಣ್ಯ ಸಂಪರ್ಕ ಕಲ್ಪಿಸುವಂತಹ ರಾಜ್ಯ ಹೆದ್ದಾರಿ ಇದು. ರಸ್ತೆಗೆ ಮರ ಬಿದ್ದಿದ್ರಿಂದ, ಬೃಹತ್ ಗಾತ್ರದ ಮರ ಬಿದ್ದಿದ್ರಿಂದ ಕೆಲ ಕಾಲ ಸಂಚಾರ ಸ್ಥಗಿತವಾಗ್ಬಿಟ್ಟಿತ್ತು. ಆ ನಂತರ ಸಿಬ್ಬಂದಿ ಬಂದು ಮರವನ್ನ ತೆರವುಗೊಳಿಸಿದ್ರು. ಇನ್ನು ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಮಳೆಯ ಆರ್ಭಟಕ್ಕೆ ಮತ್ತೊಂದು ಭಾಗದಲ್ಲೂ ಕೂಡ ಭಾರೀ ಗಾತ್ರದ ಮರ ಧರೆಗುರುಳಿದೆ. ಮೂಡಿಗೆರೆ ತಾಲೂಕಿನ ಕೋಗಿಲೆ ಗ್ರಾಮದ ಬಳಿಯೂ ಕೂಡ ಮರ ಧರೆಗುರುಳಿದ್ದು ರಸ್ತೆ ಸಂಪರ್ಕ ಕಡಿತ ಆಗಿತ್ತು. ಶಾಲಾ ಕಾಲೇಜಿಗೆ ಹೋಗೋ ಮಕ್ಕಳು ಪರದಾಟವನ್ನ ಅನುಭವಿಸಿದ್ರು. ಕೊನೆಗೆ ಸ್ಥಳೀಯರು ರಸ್ತೆಗುರುಳಿದಂತಹ ಮರವನ್ನ ತೆರವು ಮಾಡುವಂತಹ ಕಾರ್ಯದಲ್ಲಿ ನಿರತರಾದರು. ಮಲೆನಾಡಿನಲ್ಲಿ ಕಳೆದ ಕೆಲ ದಿನಗಳಿಂದ ಮತ್ತೆ ಮಳೆಯ ಆರ್ಭಟ ಜೋರಾಗಿದೆ. ಚಿಕ್ಕಮಗಳೂರಿನ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಭಾರೀ ಮಳೆಯ ಪರಿಣಾಮ ಭದ್ರಾ ನದಿಯಲ್ಲಿ ನೀರಿನ ಹರಿವಿನಲ್ಲಿ ಗಣನೀಯ ಏರಿಕೆಯಾಗಿದೆ. ಹೆಬ್ಬಾಳೆ ಸೇತುವೆ ಸಮೀಪ ಅಪಾಯದ ಮಟ್ಟದಲ್ಲಿ ಭದ್ರಾ ನದಿ ಹರಿತಾ ಇದೆ. ಮಾಗುಂಡಿ ಸಮೀಪದ ಹಳ್ಳದಲ್ಲಿ ನೀರಿನ ಪ್ರಮಾಣ ಏರಿಕೆಯಾಗಿದೆ. ಕಳಸದ ಹೆಬ್ಬಾಳ ಸೇತುವೆ 3 ಅಡಿ ಮಾತ್ರ ಈಗ ಮುಳುಗಡೆಯಾಗೋಕ್ಕೆ ಬಾಕಿ ಇರೋದು. ಹೊರನಾಡು ಕಳಸ ಸಂಪರ್ಕ ಹೀಗೆ ಮಳೆಯ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಹೋದಲ್ಲಿ ಸಂಪರ್ಕವೇ ಕಡಿತವಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. Like we were easily, able to go to those but now it's not. ಬಂದಿದ್ದಲ್ಲ ಹರಿಹರಪುರ ಬಿಡ್ಲೇ ಇಲ್ಲ ನೀರಿಗೆ. ಹರಿಹರಪುರ ಇನ್ನು ಈ ದೃಶ್ಯ ದಕ್ಷಿಣ ಕನ್ನಡ ಜಿಲ್ಲೆಯದ್ದು. ಮಂಗಳೂರು ಭಾಗದಲ್ಲೂ ಕೂಡ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾಗ್ತಾ ಇರುವಂತಹ ಕಾರಣದಿಂದಾಗಿ ಜಿಲ್ಲೆಯ ನದಿಗಳ ಹರಿವು ಹೆಚ್ಚಾಗಿದೆ, ಒಳಹರಿವು ಹೆಚ್ಚಾಗಿದೆ. ಕುಮಾರ ಪರ್ವತ ಹಾಗೆ ಸುಬ್ರಹ್ಮಣ್ಯ ಭಾಗದಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಕುಕ್ಕೆ ಸುಬ್ರಹ್ಮಣ್ಯದ ಕುಮಾರಧಾರಾ ಸ್ನಾನ ಘಟ್ಟ ಮುಳುಗಡೆಯಾಗಿದೆ. ಈ ಬಾರಿಯ ಮಳೆಗೆ 2ನೇ ಬಾರಿ ಕುಮಾರಧಾರಾ ಸ್ನಾನ ಘಟ್ಟ ಮುಳುಗಡೆಯಾಗಿರೋದು. ಕುಮಾರಧಾರಾ ಕಿಂಡಿ ಅಣೆಕಟ್ಟು ಸಂಪೂರ್ಣವಾಗಿ ಮುಳುಗಡೆಯಾಗ್ಬಿಟ್ಟಿದೆ. ಕುಮಾರಧಾರದ ಉಪನದಿ ದರ್ಪಣ ತೀರ್ಥ ಕೂಡ ತುಂಬಿ ಹರಿತಾ ಇದೆ. ನದಿ ತೀರದಲ್ಲಿ ಸದ್ಯ ಭದ್ರತಾ ಸಿಬ್ಬಂದಿ ಹಾಗೆ ಹೋಮ್ ಗಾರ್ಡ್ಸ್ಗಳನ್ನು ನಿಯೋಜನೆ ಮಾಡಲಾಗಿದೆ. ಯಾರೂ ಕೂಡ ನದಿಗಿಳಿಯದಂತೆ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ.
ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆಯ ಮುನ್ಸೂಚನೆಯನ್ನ ನೀಡಲಾಗಿದೆ. 3 ದಿನಗಳ ಕಾಲ ರೆಡ್ ಅಲರ್ಟ್ನ ಘೋಷಿಸಿದೆ ಹವಾಮಾನ ಇಲಾಖೆ. ಭಾರೀ ಮಳೆಯಿಂದಾಗಿ ನೇತ್ರಾವತಿ ನದಿ ತುಂಬಿ ಹರಿತಾ ಇದೆ. 6.1 ಮೀಟರ್ವರೆಗೂ ಕೂಡ ಜೀವನದಿಯ ನೀರಿನ ಮಟ್ಟ ಏರಿಕೆಯಾಗಿದೆ. 7.5 ಮೀಟರ್ ಏರಿಕೆಯಾದರೆ ತಗ್ಗು ಪ್ರದೇಶಕ್ಕೆ ನೀರು ನುಗ್ಗುವಂತಹ ಭೀತಿ ಕೂಡ ಇದೆ. ಹಾಗಾಗಿ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ನದಿ ಪಾತ್ರದ ಜನರಿಗೆ ಜಿಲ್ಲಾಡಳಿತ ವಾರ್ನಿಂಗ್ ನೀಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.